ರಿಪಬ್ಲಿಕನ್ ಸಂಘಟನೆ ಮತ್ತು ನಾನು ಕರ್ನಾಟಕ ರಿಪಬ್ಲಿಕನ್ ಸೇನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಮೊದಲು ಕಾರ್ಯನಿರ್ವಹಿಸುತ್ತಿದ್ದೆ. ನಂತರ ದಿನಗಳಲ್ಲಿ ನನ್ನ ಪರಮ ಪೂಜ್ಯರಾದಂತಹ ನನ್ನ ಗುರುಗಳಾದಂಥ ಜಿಗಣಿ ಶಂಕರಣ್ಣವರು ಇಹಲೋಕವನ್ನು ತ್ಯಜಿಸಿ ಸುಮಾರು 2 ವರ್ಷಗಳನ್ನು ಪೂರ್ಣಗೊಂಡು 3ನೇ ವರ್ಷಕ್ಕೆ ಪಾದಾರ್ಪಣೆ ಆಯಿತು. ಅಂಥ ಸಂದರ್ಭದಲ್ಲಿ ನನ್ನ ಗುರುಗಳ ಪಾದಗಳಿಗೆ ನಾನು ಬಹುಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಸೇನೆಯು ಸಂಘಟನೆಯಾಗಿ ಪರಿವರ್ತನೆಯಾಯಿತು. ಆ ಸಂಘಟನೆಗೆ ನನ್ನನ್ನು ರಾಜ್ಯಾದ್ಯಂತ ಉಸ್ತುವಾರಿಯನ್ನು ವಹಿಸ್ಕೊಳ್ಳಿಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದಾರೆ. ಜೊತೆಗೆ ನಮ್ಮ ಮಾರಸಂದ್ರ ಮುನಿಯಪ್ಪ ಹಾಗೂ ನಮ್ಮ ಲೋಕೇಶ್ ಚಂದ್ರ ನನ್ನ ಸಮಕಾಲೀನ ಹೋರಾಟಗಾರರು. ಅವರು ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎನ್ನುವಂಥ ಸಮಾಜ ಪಾರ್ಟಿಯಲ್ಲಿ ರಾಜ್ಯ ಉಪಾಧ್ಯಕ್ಷರು, ಮಾರಸಂದ್ರ ಮುನಿಯಪ್ಪಣ್ಣನವರು ರಾಜ್ಯಾಧ್ಯಕ್ಷರು. ಅವರ ಒಂದು ನೇತೃತ್ವದಲ್ಲಿ ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಸಮಿತಿಯ ವತಿಯಿಂದ ನಾವು ಒಂದು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಸಮಾಜ ಪಾರ್ಟಿಯಲ್ಲಿ ನನ್ನನ್ನು ಈಗ ಕೋಲಾರ ಜಿಲ್ಲೆಯ ಉಸ್ತುವಾರಿ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ ನಮ್ಮ ಮಾರಸಂದ್ರ ಮುನಿಯಪ್ಪಣ್ಣನವರು ಮತ್ತು ನಮ್ಮ ಲೋಕೇಶ್ ಚಂದ್ರ ಸರ್ ಅವರು. ಮುಂದಿನ ದಿನಗಳಲ್ಲಿ ನೀವು ಮೋಸ್ಟ್ ಸೀನಿಯರ್, ಆದ ಕಾರಣದಿಂದಾಗಿ ನಿಮ್ಮನ್ನು ಒಂದು ಕಾರ್ಯಕ್ರಮಕ್ಕೆ ಮಾತ್ರ ನೀವು ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಸೀಮಿತವಾಗಿದ್ದೀರಾ. ಆ ಹುದ್ದೆಯನ್ನು ಬೇರೆಯವರಿಗೆ ಕೊಟ್ಟು ನಿಮ್ಮನ್ನು ಕರ್ನಾಟಕ ರಾಜ್ಯದ ರಾಜ್ಯ ನಾಯಕರಾಗಿ, ಕೋಲಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಿಮಗೆ ಹುದ್ದೆಯನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ನೀವು ಅಲಂಕರಿಸಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾನು ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಲ್ಲಿನ ರಾಜ್ಯಾಧ್ಯಕ್ಷರು ಮತ್ತು ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನನ್ನನ್ನು ಆಯ್ಕೆ ಮಾಡ್ತಿದ್ದಾರೆ ಅಂತ ನನ್ನ ಮಾರಸಂದ್ರ ಮುನಿಯಪ್ಪನವರು ಹಾಗೂ ಲೋಕೇಶ್ ಚಂದ್ರರವರ ಅವರ ಪಾದ ಕಮಲಗಳಿಗೆ ನಾನು ಈ ಸಂದರ್ಭದಲ್ಲಿ ಬಹುಕೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಗರಣ ಮಾಡಿರುವ ಅಧಿಕಾರಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ನಾಯಕರುಗಳ ಒಟ್ಟಿಗೆ ಅವರುಗಳ ನೇತೃತ್ವದಲ್ಲಿ ನಮ್ಮ ಮಾರಸಂದ್ರ ಮುನಿಯಪ್ಪಣ್ಣ ಮತ್ತು ಲೋಕೇಶ್ ಚಂದ್ರ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ನಾರಾಯಣ್ ಸರ್ ಅವರ ನೇತೃತ್ವ, ಕಾರ್ಮಿಕ ಘಟಕದ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಚಿಂಟೋ ಶ್ರೀ ರಾಮಚಂದ್ರರವರ ನೇತೃತ್ವದಲ್ಲಿ ಹಾಗೂ ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು, ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕಾಮಸಮುದ್ರ ಹೋಬಳಿ ಅಧ್ಯಕ್ಷರಾದಂಥ ಲಕ್ಷ್ಮಣರವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೈಗೊಳ್ಳಲಿಕ್ಕೆ, ಆ ಹೋರಾಟದ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳೇನಂತ ಹೇಳಿದ್ರೆ, KGF ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿಗಳ ಹಗರಣಗಳೆಲ್ಲ, ಸುಮಾರು ಕೋಟ್ಯಾಂತರ ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳಾದರೂ ಕೂಡ ಎಲ್ಲೋ ಹೋಗಲಿ ಪಾಪ ಏನೋ ಮಾಡ್ಕೊಂಡಿದ್ದಾರೆ. ತುಂಬ ಆಸೆಪಟ್ಟು PDOಗಳು ಅದು ಕಬಳಿಸ್ಲಿಕ್ಕೆ ಅವರ ಸಾಂಸಾರಿಕ ಜೀವನಕ್ಕೆ ಸಾಕಾಗಲಿಲ್ಲ, ಮಾಸಿಕ ಸಂಭಾವನೆಗಳು ಸಾಕಾಗಲಿಲ್ವೇನೋ, ಎಲ್ಲ ಕದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಬಿಡ್ತಾಯಿದ್ವಿ. ಕೋಟ್ಯಾಂತರ ರೂಪಾಯಿಗಳು, ಆ ಕೋಟ್ಯಾಂತರ ರೂಪಾಯಿಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ 2020ರಿಂದ 2025ರ ತನಕ ಮಾಡಿರ್ತಕ್ಕಂಥ ಹಗರಣಗಳು. ಇತ್ತೀಚೆಗೆ ಒಬ್ಬ ಮಂಜುನಾಥ್ PDO ಈಗ ಹಾಲಿ KGF ತಾಲೂಕಿನ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. PDO ಹುದ್ದೆಯನ್ನು PDO ಹುದ್ದೆಯಿಂದ
ಪಿ ಡಿ ಒ ಹುದ್ದೆಯನ್ನು ಅವರು ತಾಲೂಕು ಪಂಚಾಯಿತಿಗೆ ನಿಯೋಜನೆ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನಾಯಿತುಲ್ಲಾ ಶರೀಫ್ ಸನ್ ಆಫ್ ಅಹಮದುಲ್ಲಾ ಶರೀಫ್ ಎನ್ನುವಂಥದ್ದಲ್ಲಿ 1314ರಿಂದ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ 1314ರಿಂದ 1314ರಲ್ಲಿ ಸುಮಾರು 20-21 ಸುಮಾರು ಒಂದು 60-70 ಈ ಖಾತೆಗಳು ಮಾಡಿದ್ದಾರೆ. ರಾಜಕಾಲುವೆ ಒತ್ತುವರಿ, ಭೂ ಪರಿವರ್ತನೆಯಾಗಿರ್ತಕ್ಕಂಥ ಸರ್ವೆ ನಂಬರ್ ಜಮೀನು ಮತ್ತು ಯಾವುದೇ ರೀತಿಯಾದಂಥ KGF ತಾಲೂಕಿನ ದಂಡಾಧಿಕಾರಿಗಳ ನೈಜತೆಗಳಿಂದ ಮಾಡಿರ್ತಕ್ಕಂಥದ್ದು ಇಷ್ಟಿದೆ. ಜೊತೆಗೆ ಶೌಚಾಲಯ, ಸಾರ್ವಜನಿಕರ ಶೌಚಾಲಯವನ್ನು ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡೋದನ್ನು ಕೈಬಿಟ್ಟು ಅವರಿಗೆ ಮನ ಬಂದಂಥ ಸ್ಥಳದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 15 ದಿನ ಹಣಕಾಸಿನಲ್ಲಿ ಬಂದಿರತಕ್ಕಂಥ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಿರ್ತಕ್ಕಂಥದ್ದು ನಮ್ಮ ಹತ್ರ ದಾಖಲೆಗಳಿದೆ. ಅದನ್ನು ಸಹ ನಾವು ಹೋರಾಟದಲ್ಲಿ ಮಾನ್ಯ ಗೌರವಾನ್ವಿತ KGF ತಾಲೂಕಿನ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಾವು ದಾಖಲೆಗಳನ್ನು ಅದಕ್ಕೆ ಎನ್ಕ್ಲೋಸ್ ಮಾಡಿ ಆ ಅಡಕಕ್ಕೆ ನಾವು ಎನ್ಕ್ಲೋಸ್ ಮಾಡಿ ಒಂದು ಮನವಿಯನ್ನು ಕೊಡ್ತಾರೆ. ದಯವಿಟ್ಟು ಇಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದನ್ನು ಮಾನ್ಯ ಗೌರವಾನ್ವಿತ ವೀರೇಶ್ ಎಂಬಂಥ ಉಪ ಲೋಕಾಯುಕ್ತರಿಗೆ ನಾವು ಮನವಿ ಕೊಡ್ತೇವೆ. ಯಾಕಂದರೆ ಖಡಕ್ ಅಧಿಕಾರಿ ವೀರಪ್ಪರವ್ರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಯಾಕೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಚಳುವಳಿಗಳು, ದಲಿತ ಚಳುವಳಿಗಳು ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ ಎಂಬುವಂಥ ಒಂದು ಘೋಷಣೆಗಳು ಎಲ್ಲಿ ಮರೆಯಾಗಿದೆ. ದಲಿತರೆಂದು ಕುರಿಗಳೆಲ್ಲ, ದಲಿತರೆಲ್ಲ ದನಿಗಳೇ ಎಂಬುವಂಥ ಪದವನ್ನು ಬಿಟ್ಟರೆ, ದನಿಗಳು ನಾವಂತ ದನಿಗಳಂದರೆ ಧನವಂತರಲ್ಲ. ವಿದ್ಯಾಭ್ಯಾಸದಲ್ಲಿ ನಾವು ಧನವಂತರಾಗಬೇಕು, ಹೋರಾಟಗಳಲ್ಲಿ ಧನಿಕರಂತೆ ಕಾಣಬೇಕು. ಹೋರಾಟಗಳಲ್ಲಿ ದುಡ್ಡಿರ್ತಕ್ಕಂಥವನೇ ಧನಿಕ ಅಲ್ಲ, ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವನು ಧನಿಕನೇ, ಹೋರಾಟ ಮಾಡಿರ್ತಕ್ಕಂಥವನು ಧನಿಕನೇ, ಮತ್ತು ಅದು ಬಳಸುವಂಥ ಪದ ಬಳಕೆಗಳಲ್ಲಿ ಬಳಸುವಂಥ ಕೂಡ ಧನಿಕನೇ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ದಲಿತರೆಂದು ನೀವು ಕುರಿಗಳೆಲ್ಲ, ದಲಿತರೆಲ್ಲ ನೀವು ಎಂದೂ ದನಿಗಳೇ ಎನ್ನುವಂಥ ಮಾತನ್ನು ಇವತ್ತು ಬರೆಯಾಗುತ್ತದೆ. ದಯವಿಟ್ಟು ದಲಿತ ನಾಯಕರುಗಳೇ, ಇದು 21ನೇ ಶತಮಾನ ಎನ್ನುವಂಥದ್ದನ್ನು ಮೈಮರ್ತಿದ್ದೀರಾ. ಇದು ದಯವಿಟ್ಟು 12ನೇ ಶತಮಾನ ಅಲ್ಲ, 18ನೇ ಶತಮಾನ ಬಸವಣ್ಣ ಲಿಂಗ ಜಂಗಮರು ಮಾಡಿರ್ತಕ್ಕಂಥ ಶತಮಾನವಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೃಷ್ಟಿ ಮಾಡಿರ್ತಕ್ಕಂಥ ಭೀಮಯುಗ. ರಾಮ ಜನ್ಮಭೂಮಿ ಕಳೆದೋಗಿದೆ. ಈ ಭೀಮ ಜನ್ಮಭೂಮಿ ಎನ್ನುವಂಥದ್ದನ್ನು ದಯವಿಟ್ಟು ಅರ್ಥೈಸ್ಕೊಂಡು ಇವತ್ತಿನ ದಿವಸ ಎಲ್ಲ ಹೋರಾಟಗಾರರು ನಿಮ್ಮ ಹಾದಿಯಲ್ಲಿ ನಿಮ್ಮ ಶೈಲಿಗಳಲ್ಲಿ ಹೋರಾಟಗಳನ್ನು ಮಾಡಿ, ಹೋರಾಟಗಳನ್ನು ಬೆಳಕಿಗೆ ತನ್ನಿ. ಮರೆಯಾಗಿರ್ತಕ್ಕಂಥ ಘೋಷಣೆಗಳನ್ನು ಈಗ ನಾವು ಅದನ್ನು ಹೊರತನ್ನಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಗಳನ್ನು ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ. ಪಾರ್ಲಿಮೆಂಟಿಂದ ಬಂದು ಹೊರಗಡೆ ಬಂದು ಮಹಿಳೆಯರಿಗೆ, ದಲಿತ ಸಮುದಾಯಗಳಿಗೆ ಮತ್ತು ಇತರ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಆಯಾ ಜಾತಿವಾರಿಗೆ ಇಂತಿಷ್ಟು ಮೀಸಲಾತಿಗಳು ಬೇಕಂತ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿನ ಪಾರ್ಲಿಮೆಂಟಿನ ಆಗುವವುಗಳನ್ನು ಕೇಳಿ ಬೇಸತ್ತು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏರಿಸಿ ಮಾತನಾಡಿದಂಥವರನ್ನು ಕೂಡ ಲೆಕ್ಕಿಸದೆ, ಅವರ ಮಾತಿಗೆ ಕಿವಿ ಕೊಡದೆ ಹೊರಗಡೆ ಬಂದು ಅವರು ಬಾಬಾ ಸಾಹೇಬರ ಛಾಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯರು ಬಂದು ಹೇಳ್ತಾರೆ, ಸರ್ ನಿಮ್ಮನ್ನು ಬೈತಾ ಇದ್ದಾರೆ ಅಂಬೇಡ್ಕರ್ ಜಿ ಅಂತ ಕೂಡ ಹೇಳ್ತಾರೆ. ಅಂಬೇಡ್ಕರ್ ಅವರು ಅಂತ ಹೇಳ್ತಿದ್ದಾರೆ, ಓ ನನ್ನ ಬಂಧುಗಳೇ, ಯು ಪೀಪಲ್ ಆರ್ ನಾಟ್ ಬೇಕರ್ಸ್ ಆಫ್ ದಿ ಕಂಟ್ರಿ, ಯು ನೋ ಬೇಕಿಂಗ್ಸ್ ಆಫ್ ದಿ ಕಂಟ್ರಿ ಎನ್ನುವಂತ ಮಾತಾಡಿದ್ದಾರೆ. ಏನಂದ್ರೆ, ಓ ನನ್ನ ಬಂಧುಗಳೇ, ಯು ಪೀಪಲ್ ಆರ್ ನಾಟ್ ಬೇಕರ್ಸ್ ಆಫ್ ದಿ ಕಂಟ್ರಿ, ಯು ನೋ ಬೇಕಿಂಗ್ಸ್ ಆಫ್ ದಿ ಕಂಟ್ರಿ. ನೀವು ಯಾರು ನನ್ನ ಸಮುದಾಯದವರು, ಇಲ್ಲಿರ್ತಕ್ಕಂಥ ತಳ ಸಮುದಾಯದವರು ಕಳ್ಳರಲ್ಲ, ಕಾಕರಲ್ಲ, ದಗಲಬಾಜಿಗಳಲ್ಲ, ದಗಾಕೋರರಲ್ಲ. ನಿಮ್ಮ ಹೋರಾಟಗಳಿಗಾಗಿ, ನಿಮ್ಮ ಹಕ್ಕುಗಳಿಗಾಗಿ, ಈ ಸಮಾನತೆಗಾಗಿ ಆಗಿರ್ತಕ್ಕಂಥ ಹಗರಣಕೋರರ ವಿರುದ್ಧ ನಿಮ್ಮ ಹೋರಾಟಗಳನ್ನು ನೀವು ಮಾಡಿ ಸಮಾನತೆಯನ್ನು ಪಡೆಯಿರಿ. ಈ ದೇಶದಲ್ಲಿ ಆಗುಹೋಗುಗಳಿಗೆ ನೀವು ಕಡಿವಾಣ ಹಾಕಿ ಎನ್ನುವಂಥ ಮಾತನ್ನು ಹೇಳಿ, ನಿಮ್ಮದೇ ಆದಂಥ, ನಾನು ನಿಮಗೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದೀನಿ, ನಿಮಗೇ ಆದಂಥ ಕಾಯ್ದೆಗಳಿದೆ,
ಕಾಯ್ದೆಗಳ ಅಡಿಯಲ್ಲಿ ನೀವು ಹೋರಾಟಗಳನ್ನು ಮಾಡಿ ನಿಮ್ಮನ್ನು ಕಳ್ಳರು ಅನ್ಬೋದು, ಕಾಕರು ಅನ್ಬೋದು, ದಗಲಬಾಜಿಗಳನ್ಬೋದು, ದಗಾಕೋರು ಅನ್ಬೋದು. ಆದರೆ ಇದಕ್ಕೆ ಯಾವುದಿಗೂ ಲೆಕ್ಕಿಸದೆ ಎದೆಗುಂದದೆ ನೀವು ಹೋರಾಟಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಆದ ಕಾರಣದಿಂದಾಗಿ ದಯವಿಟ್ಟು ಹಗರಣಕೋರರು ಯಾರಾಗಿದ್ದಾರೋ ಅವರ ವಿರುದ್ಧ ನಿಮ್ಮ ಹೋರಾಟಗಳನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಮಾರ್ಸಂದ ಮುನಿಯಪ್ಪನವರ ನೇತೃತ್ವದಲ್ಲಿ, ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಲೋಕೇಶ್ ಚಂದ್ರ ಅವರ ನೇತೃತ್ವದಲ್ಲಿ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಅವರೊಟ್ಟಿಗೆ ನಾನು ಮುಂದಿನ ದಿನಗಳಲ್ಲಿ ನಾವು ಅದು ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ನಾಯಕರೊಂದಿಗೆ ಚರ್ಚೆ ಮಾಡಿ ಆ ಚರ್ಚೆಯ ದಿನಾಂಕದಂದು ನಾವು ಬೇತಮಂಗಲ ಮೀಸಲು ಕ್ಷೇತ್ರವಾದಂಥ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ KGF ಮೀಸಲು ಕ್ಷೇತ್ರದ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಹಗರಣಕೋರ ಅಧಿಕಾರಿಯಾದಂಥ ಮಂಜುನಾಥ್ರವರ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾ ನಾನು ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್ ಮತ್ತು ಜೈ BSP. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.